ಮನಾಯ್ಕೆ ತಗೋ ಕಾಣೆ को गाने 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 ये तको गाने मनाएंगे ये तको गाने परमात्मा ಯುದ್ಧಕ್ಕೆ ಹೋದ ನನ್ನ ಪ್ರಾಣಕಾಂತರು ಇನ್ನೂ ಬಾರಲೇ ಇಲ್ಲವಲ್ಲ. ಈ ದುಶ್ಶಕುನಗಳಿಂದ ನನಗೆ ಯಾಕೋ ಭಯ ಹೊತ್ತಿರುವುದು. ಪರಮಾತ್ಮ ಏನು ಮಾಡಲಿ? ಕುಮಾರ ಈ ದಿವಸ ನಮ್ಮ ತಂದೆಯು ಯುದ್ಧದಿಂದ ಗೆದ್ದು ಬರುತ್ತಾರೆ. ನಮಗೆ ತಿನ್ನಲು ಹಣ್ಣುಗಳನ್ನು ತರುತ್ತಾರೆ. ನಾನು ಅಮ್ಮಗೆ ಕೊಡುವುದಿಲ್ಲ. ಅಣ್ಣಯ್ಯ, ನಿನಗೆ ನಾನು ಕೊಡುವುದಿಲ್ಲ. ಅಮ್ಮ ನೋಡಮ್ಮ, ಅಮ್ಮ ನೋಡಮ್ಮ. ಮಕ್ಕಳಿರ ಮಲ್ಲೇಶ್ವರಿಗೆ ಯಾವ ಕಷ್ಟವೂ ಬಾರದಂತೆ ಕಾಪಾಡಿ ಪುನಃ ನನ್ನ ಪ್ರಾಣದೇವನ್ನು ನಂತರನೇ ಸುಮ್ಮನಿದೆ. ಪರಮಾತ್ಮ, ಮಕ್ಕಳಾಗಲೇ ತಂದೆ ಬರುವ ಮಾರ್ಗವನ್ನೇ ಅನುಸರಿಸುತ್ತಿರುವಲ್ಲ. ಈ ವಾರ್ತೆಯನ್ನು ಏನೆಂದು ಹೇಳಲು? ವಿಷವನ್ನಾದರೂ ಕುಡಿದು ಪ್ರಾಣವನ್ನಾದರೂ ತ್ಯಜಿಸಲೇ. ಮಂತ್ರಿ, ಎಲ್ಲಿ ಎಲ್ಲಿ ನನ್ನ ಪ್ರಾಣದೇವನಲ್ಲಿ ಏಕಾಂಗಿಯಾಗಿ ಬಂದಿರಲು ಕಾರಣವೇನು? ಮಕ್ಕಳಿರ, ನಾನು ನಿಮ್ಮ ತಂದೆಯಲ್ಲ, ನಿಮ್ಮ ತಂದೆಯ ಮಂತ್ರಿ. ಹಾಗಾದರೆ ನಮ್ಮ ತಂದೆಯಲ್ಲಿ ಮಂತ್ರಿ ಮಂತ್ರಿ ಅದೇ ತಕ್ಕೆ ಕಳವಳ ಪಡುತ್ತಿರುವೆ. ಅಮ್ಮ, ಮತ್ತೇನೂ ಇಲ್ಲ ತಾಯಿ, ಧೈರ್ಯವಾಗಿರಿ. ನಿಮ್ಮ ಕಾಂತರು ಯುದ್ಧದಲ್ಲಿ ಶತ್ರು ಸಂಹಾರವನ್ನು ಮಾಡಿ ಆಯಾಸದಿಂದ ನದಿ ತೀರದಲ್ಲಿ ಮಲಗಿದ್ದಾರೆ. ನೀವು ಬಂದು ಅವರ ಆಯಾಸವನ್ನು ಪರಿಹರಿಸಿ ಕರೆದುಕೊಂಡು ಬನ್ನಿ ಅಮ್ಮ. ಹಾ ಪರಮಾತ್ಮ, ನನ್ನ ಪತಿ ದೇವನನ್ನು ಯುದ್ಧದಲ್ಲಿ ಕಡೆ ಆಯಿಸಿ ನನ್ನ ಮಾಂಗಲ್ಯವನ್ನು ಉಳಿಸಿದೆಯಾ? ಮಕ್ಕಳಿರ, ನೀವು ಅರಮನೆಯಲ್ಲಿರಿ, ನಾವು ಹೋಗಿ ನಿಮ್ಮ ತಂದೆಯವ್ರನ್ನೂ ಕರೆದುಕೊಂಡು ಬರುವೆವು. ಇಲ್ಲಮ್ಮ, ನಾವು ಅಪ್ಪನನ್ನು ನೋಡಲೇಬೇಕು. ನಾವು ಬರೋದು ನಡೆಯಮ್ಮ. ಕಂದಮ್ಮಗಳಿರ, ನೀವು ಬಿಸಿಲಿನಲ್ಲಿ ನಡೆಯುವ ನಿಮ್ಮ ತಂದೆಯವರು ನೋಡಿದರೆ ನನ್ನ ಮೇಲೆ ಕೋಪಗೊಳ್ಳುತ್ತಾರೆ. ನೀವು ಅರಮನೆಯಲ್ಲಿರಿ, ನಾವು ಹೋಗಿ ನಿಮ್ಮ ತಂದೆಯವ್ರನ್ನೂ ಕರೆದುಕೊಂಡು ಬರುವೆವು. ಹೌದು ಮಕ್ಕಳಿರ, ನೀವು ಅರಮನೆಯಲ್ಲೇ ಇರ್ರಿ, ನಾವು ನಿಮ್ಮ ತಂದೆಯನ್ನು ಕರೆದುಕೊಂಡು ಬರುತ್ತೇವೆ. ಮಂತ್ರೆ ನಡೆ. ಅಮ್ಮ ಬನ್ನಿ ಹೋಗೋಣ. ಮಂತ್ರಿ, ಮಹಾರಾಣಿಯವರೇ, ಎಲ್ಲಿ ಎಲ್ಲಿ ನನ್ನ ಪ್ರಾಣದೇವನಲ್ಲಿ? ಮಹಾರಾಣಿಯವರೇ, ನಿಮ್ಮ ಕಾಂತರು ಅಲ್ಲಿಯೇ ಮಲಗಿರು. ಆದರೆ ಮಂತ್ರಿ, ಅದೇನು ಅರ್ಧೋಕ್ತಿಯಲ್ಲಿ ಮಾತನಾಡುತ್ತಿರುವೆ? ಮಂತ್ರಿ, ವಿನಯದಿ ಬೇಳುವ ಮಾತೆಯೇ. ಮಂತ್ರಿ, ವಿನಯದಿ ಬೇಳುವ ಮಾತೆಯೇ, ತೊರೆದರು ನಿನ್ನಯ ಮದುವೆ ಈ ಲೋಕವನು ಜನನಿ.
ಸಮರವಾಗೈಯುತ ಯುದ್ಧದೆ ಸಮರವಗೈಯುತ ಯುದ್ಧದೆ ಸಹಿಸಲಾರದೆ ಮಡಿದು ಹೋದನು ಮಾತೆ. ನಿಮ್ಮ ಕಾಂತರನ್ನು ಯುದ್ಧದಲ್ಲಿ ಅಶ್ವಪತಿ ರಾಜನು ಮೋಸದಿಂದ ಕೊಂದು ಬೆಂಕಿನ ಬೆಟ್ಟು ಅರಸಿಯಳನ್ನು ತೊರೆಸಿ ಈಗ ಅಯ್ಯೋ ಪ್ರಾಣೇಶ್ವರ ಅರಸಿಯಳನ್ನು ತೊರೆಸಿ ಈಗ ಮನಸ್ಸಿ ಹೋಗಿದೆಯ ಪ್ರಿಯ ಮನಸ್ಸಿ ಹೋಗಿದೆಯ ಪ್ರಿಯ. ಅರಸಿಯಳನ್ನು ತೊರೆಸಿ ಈಗ ಮರಸಿ ಹೋಗಿದೆಯ ಪ್ರಿಯ ಮರಸಿ ಹೋಗಿದೆಯ ಪ್ರಿಯ. ಅಯ್ಯೋ ಪ್ರಾಣೇಶ್ವರ ಏಮಗೈದೆ ಪ್ರಾಣಕಾಂತ ಅಯ್ಯೋ ಪ್ರಾಣೇಶ್ವರ ಏಮಗೈದೆ ಪ್ರಾಣಕಾಂತ ಹಾನಿ ಹೊಂದಿದೆಯ ಪ್ರಿಯ ಹಾನಿ ಹೊಂದಿದೆಯ ಪ್ರಿಯ. ಅಯ್ಯೋ ಪ್ರಾಣೇಶ್ವರ, ನಮ್ಮನ್ನು ತೊರೆದು ವೀರ ಸ್ವರ್ಗವನ್ನು ಪಡೆದೆಯಾ? ಹರಿಯದ ಮಕ್ಕಳಿಗೆ ಅನ್ಯಾಯ ಮಾಡಿದೆಯಾ? ಹೇಳು ಪ್ರಾಣೇಶ್ವರ, ಹೇಳು. ನನ್ನಲ್ಲೊಂದು ಮಾತನಾದರೂ ಆಡು. ಹಗಲಿರುಳು ಒಂದು ನಿಮಿಷವೂ ಅಗಲಿದ್ದ ನನ್ನನ್ನು ಏನು ಮಾಡಿದೆ ಪ್ರಾಣೇಶ್ವರ? ನನ್ನನ್ನು ಏನು ಮಾಡಿದೆ ಪ್ರಾಣೇಶ್ವರ? ನನ್ನನ್ನು ಏನು ಮಾಡಿದೆ?
ಓಹೋ, ನನಗೆ ಈ ವಸ್ತ್ರಭೂಷಣ ಒಪ್ಪುವುದೇ? ನಾನೀಗ ವಿರಸುತ್ತಿ, ಈ ವಸ್ತ್ರಭೂಷಣ ನನ್ಗೆ ಒಪ್ಪುವುದೇ? ಇಲ್ಲ ಇಲ್ಲ, ನನ್ನ ಧರ್ಮಕ್ಕೆ ಅನುಗುಣವಾದ ರೂಪಿನಲ್ಲಿ ಬರುವೆನು. ಅಮ್ಮ, ಮುಂದಿನ ಕಾರ್ಯವನ್ನು ನಡೆಸು. ಹಾಗೆ ತಮ್ಮ ಅಪ್ಪಣೆಯಂತೆ ಆಗಲಿ. ದಾಸನಾಗಿ ಗದನಿಗೆ ನಾನು ಮೋಸ ಮಾಡುವುದುತ್ತವೇನು ಪರಮಾತ್ಮ? ದಾಸನಾಗಿ ಗದನಿಗೆ ನಾನು ಮೋಸ ಮಾಡುವುದುತ್ತವೇನು? ಬಾಸುರಾಂಗಿಗೆ ಏನ ಹೇಳಲೆ ಪರಮಾತ್ಮ? ಬಾಸುರಾಂಗಿಗೆ ಏನ ಹೇಳಲಿ? ದೋಷ ಗತಿಯು ತಿಳಿಯಲೇ ನಾನು ಮೋಸ ಮಾಡುತ್ತವೆ ಪರಮಾತ್ಮ. ಅಲ್ಲಿ ನಿಂದು ಸಾಗಿಸಲುಗಿದ ತಂದೆ ನೀ ನನಗಲ್ಲವೇನು ಪ್ರಭು ಪರಮಾತ್ಮ? ಅಂದಿನಿಂದಿಗೂ ಸಾಕಿಸಲುಗಿದ ತಂದೆ ನೀ ನನಗಲ್ಲವೇನು? ಅನ್ನದಿಂದಲೇ ಅಗ್ನಿಗುಂಡಕ್ಕೆ, ಅನ್ನದಿಂದಲೇ ಅಗ್ನಿಗುಂಡಕ್ಕೆ ಇಂದು ಇಡಬೇಕಾಗಿದೆ. ತಂದೆಯನ್ನು ಅಗಲಿದ ಮಕ್ಕಳನ್ನು ಕಾಪಾಡಿದ ಹಾಗೆ ನನ್ನನ್ನು ಕಾಪಾಡಿದ ಈ ನನ್ನ ಪ್ರಭುಗೆ ಈ ಪಾಪಿ ಹಸ್ತಗಳಿಂದಲೇ ಬೆಂಕಿ ನಡಬೇಕಾಯ್ತಲ್ಲ. ಆ ಪರಮಾತ್ಮ. ಅಮ್ಮ, ಏನು ಭಾಷೆಯನ್ನು ಕೊಡು. ಅಮ್ಮ, ಇದೇ ಬದ್ಧವಾದ ಪ್ರಮಾಣ ತಾಯಿ, ಅದೇನು ನನ್ನ ಪತಿ ಹೋದ ಮೇಲೆ ಈ ಪ್ರಾಣವನ್ನು ಇಡಲಾರೇನು. ಅದಕ್ಕಾಗಿ ತರಳನಾದ ನಲ್ಲ ತಂಗ ರಾಜನಿಗೆ ಅನುರೂಪಳಾದ ತರುಣಿಯನ್ನು ತಂದು ಲಗ್ನ ಮಾಡು, ಮತ್ತು ಕನ್ಯಾದ ನಲ್ಲ ತಂಗಿಗೆ ಅನುರೂಪನಾದ ತರುಣನನ್ನು ತಂದು ಲಗ್ನ ಮಾಡು. ನನ್ನ ಮಕ್ಕಳಿಗೆ ನೀನೇ ತಂದೆ ತಾಯಿ. ಈ ಮಾತಿಗೆ ತಪ್ಪಬೇಡ. ಈ ಮಾತಿಗೆ ತಪ್ಪಿದರೆ ಆ ಪರಶಿವನೇ ಸಾಕ್ಷಿಯಾಗಿದೆ. ಅಮ್ಮ, ಆ ಮಕ್ಕಳನ್ನು ಏನು ಮಾಡುವಿರು ತಾಯಿ? ಏನು ಮಾಡುವೆ? ಮಂತ್ರಿ, ನನ್ನನ್ನು ಮುಟ್ಟಬೇಡ. ನಾನೀಗ ವೀರಸತಿ. ವರರಾಸ್ತವು ನನ್ನ ಶರೀರಕ್ಕೆ ಸೋಕಿದರೆ ನನ್ನ ಕಾಂತನಿಗೆ ವೀರತ್ವವು ಸಿಗುವುದಿಲ್ಲ. ನನ್ನನ್ನು ಮುಟ್ಟಬೇಡ. ನಾನೀಗ ಅಗ್ನಿಪ್ರವೇಶನಾಗುವೆನು. ನಾನೀಗೇನು ಮಾಡಲಿ?
ಏನೆಂದು ಹೇಳಲಿ ಇಟಲಾರನು ಈ ಪ್ರಾಣವ ಪರಮಾತ್ಮ ಇಟಲಾರನು ಈ ಪ್ರಾಣವ ಕರೆಯೋಳು ಮಾಡಲಿ ಪರಮಾತ್ಮ, ಈ ಸಕಲ ಸೌಭಾಗ್ಯವನ್ನು ನನ್ನ ಮೇಲೆ ತಳ್ಳಿಬಿಟ್ಟೀಯ. ಪತಿಯ ವ್ಯಾಮೋಹದಿಂದ ಮಹಾಪತಿವ್ರತೆಯಾದ ಸುಶೀಲಾದೇವಿಯು ಕೂಡ ತನ್ನ ಕಾಂತನ ಜೊತೆ ಅಗ್ನಿಸಂಗನ ಮಾಡಿ ಏನು ಅರಿಯದ ಆ ಮಕ್ಕಳಿಗೆ ಈ ವಾರ್ತೆಯನ್ನು ಏನೆಂದು ಹೇಳಿ ವಿಷವನ್ನಾದರೂ ಕುಡಿದು ಪ್ರಾಣವನ್ನಾದರೂ ತ್ಯಜಿಸಲಿ. ಈ ವಾರ್ತೆಯನ್ನು ಹೇಳಿದ ಕೂಡಲೇ ಆ ಮಕ್ಕಳು ತನ್ನ ತಂದೆ ತಾಯಿ ಹಂಬಲದಿಂದ ಪ್ರಾಣವನ್ನೇ ಕಳೆದುಕೊಳ್ಳುವವಲ್ಲ. ಪರಮಾತ್ಮ, ಏನೇ ಆಗಲಿ ಈ ಮಾತನ್ನು ಮರೆಮಾಚಿ ಆ ಮಕ್ಕಳನ್ನು ಕಾಪಾಡುವೆನು. ತಂಗಿ, ಒಂದು ಕ್ಷಣವೂ ಬಿಟ್ಟಿರಲಾರದ ನಮ್ಮ ತಂದೆ ತಾಯಿಗಳು ಇದುವರೆಗೂ ಬಾರದಿರೋ ಕಾರಣವೇನು? ಮನಸ್ಸಾದರೋ ತಂದೆ ತಾಯಿ ಕಡೆ ಸೆಳೆಯುತ್ತಿರೋದು. ಏನು ಮಾಡುವುದು? ಮಕ್ಕಳಾಗಲೇ ತಂದೆ ಬರುವ ತಂದೆ ತಾಯಿಗಳನ್ನು ಹುಡುಕುತ್ತಾ ಹಸಿದ ಎಬ್ಬಲಿಯಂತೆ ಹಂಬಲಿಸುತ್ತಿರುವರಲ್ಲ. ಈ ವಾರ್ತೆಯನ್ನು ಏನೆಂದು ಹೇಳದು?
ಅಲ್ಲದೆ ಈ ವಾರ್ತೆಯನ್ನು ಹೇಳಿದ ಕೂಡಲೇ ಆ ಮಕ್ಕಳು ತನ್ನ ಪ್ರಾಣವನ್ನೇ ಕಳೆದುಕೊಳ್ಳುವ ಪರಮಾತ್ಮ. ಎಲ್ಲಿ ನಮ್ಮ ತಂದೆ ತಾಯಿಗಳು? ಮಕ್ಕಳಿರ, ನಿಮ್ಮ ತಂದೆ ತಾಯಿಯನ್ನು ತೋರಿಸುವೆನು, ಶಾಂತರಾಗಿ. ಮಂತ್ರಿ, ಒಂದು ಕ್ಷಣ ನಮ್ಮನ್ನು ಬಿಟ್ಟು ಒಂದು ಕ್ಷಣವೂ ಇರಲಾರದ ನಮ್ಮ ತಂದೆ ತಾಯಿಗಳು ಇದುವರೆಗೂ ಬಾರದಿರುವ ಕಾರಣವೇನು? ಜಾಗ್ರತೆಯಾಗಿ ತೋರಿಸು. ಮಕ್ಕಳಿರ, ನಿಮ್ಮ ತಂದೆಯು ಶತ್ರು ಸಂಹಾರ ಮಾಡಿದ ದೋಷಕ್ಕಾಗಿ 21 ದಿವಸ ಭೂಪ್ರದಕ್ಷಿಣೆ ಹೋಗಿದ್ದಾರೆ. ಅವರ ಸಹಾಯಕ್ಕಾಗಿ ನಿಮ್ಮ ತಾಯಿಯು ಕೂಡ ಅವರ ಜೊತೆ ಪ್ರಯಾಣ ಮಾಡಿರುವರು. ಅವರು ಬರುವವರೆಗೂ ನಾನು ನಿಮ್ಮನ್ನು ಕಾಪಾಡುತ್ತೇನೆ. ಮಂತ್ರಿ, ಸಾಧ್ಯವಿಲ್ಲ. ನಡೆ, ನಮ್ಮ ತಂದೆ ತಾಯಿಗಳನ್ನು ತೋರಿಸು, ನಾವು ಅವರ ಜೊತೆಯಲ್ಲೇ ಹೋಗುತ್ತೇವೆ. ಮಕ್ಕಳಿರ, ದುಃಖಿಸಬೇಡಿ, ಸುಮ್ಮನಿರಿ. ಮಂತ್ರಿ, ಏಕೋ ನಿನ್ನ ಮಾತು ನನಗೆ ನಂಬಿಕೆ ಸಾಗುತ್ತಲ್ಲ. 21 ದಿವಸ ಕಳೆಯುವವರೆಗೂ ನಾವಿರುವುದು ಹೇಗೆ? ಮಕ್ಕಳಿರ, ಶಾಂತರಾಗಿ, ದುಃಖಿಸಬೇಡಿ, ಬನ್ನಿ ಹೋಗೋಣ. ಅಣ್ಣ, ನನಗೇಕೋ ಮನಸ್ಸು ಕಳಪಳ ಹೊಡುತ್ತಿರುವುದಣ್ಣ. ನಮ್ಮ ತಂದೆ ತಾಯಿಗಳ ಮುಖವನ್ನು ನಾವು ನೋಡಿಯೂ ಇಲ್ಲ, ನನಗೆ ತಿಳಿಯದಣ್ಣ. ತಂಗಿ, ನಾವು ಯಾವ ಜನ್ಮದಲ್ಲಿ ಯಾವ ತಂದೆ ತಾಯಿಗಳನ್ನು ಅಗಲಿಸಿದುವೇನೋ, ಈ ಕಾಲಕ್ಕೆ ಆ ಪರಮಾತ್ಮನು ನಮ್ಮ ತಂದೆ ತಾಯಿಗಳನ್ನು ಅಗಲಿಸಿದ್ದಾನೆ. 2 ದಿವಸ ಕಳೆಯಲಿ, ಬಾರಮ್ಮ ಹೋಗೋಣ. ಮಕ್ಕಳಿರ, ದುಃಖಿಸಬೇಡಿ, ಬನ್ನಿ ಹೋಗೋಣ. ನಾರಾಯಣ ನಾರಾಯಣ. ಹೇ ಶಂಕರ ದಯಾ ನಿಧೇ, ನಾರಾಯಣ ನಾರಾಯಣ. ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. ನಾರಾಯಣ ನಾರಾಯಣ. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. ಆಧಾರ ನೀನೆಂದು ಈ ಲೋಕ ನಂಬಿದೆ, ಈ ದೇಹದಿಂದ ದೂರನಾದೆ ಆತ್ಮನೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. ನಾರಾಯಣ ನಾರಾಯಣ. ತಾಯಿ ಹಾಲು ವಿಷವದಾಗೆ ನ್ಯಾಯವೆಲ್ಲಿದೆ, ಸಾವದೇವ ಸಾವು ತರಲು ಎಲ್ಲಿ ರಕ್ಷಣೆ. ತಾಯಿ ಹಾಲು ವಿಷವದಾಗೆ ನ್ಯಾಯವೆಲ್ಲಿದೆ, ಸಾವದೇವ ಸಾವು ತರಲು ಎಲ್ಲಿ ರಕ್ಷಣೆ. ಏನು ತಪ್ಪಿದೆ ಹೇಳಬಾರದೆ, ಪರಮಾತ್ಮ ನ್ಯಾಯ ಬೇಡವೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. ಆಧಾರ ನೀನೆಂದು ಈ ಲೋಕ ನಂಬಿದೆ, ಈ ದೇಹದಿಂದ ದೂರನಾದೆ ಆತ್ಮನೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ.
ನಾರಾಯಣ ನಾರಾಯಣ. ಆಹಾ, ಈ ಜಗತ್ತನ್ನು ಪರಿಪಾಲಿಸುವ ಆ ಪರಮೇಶ್ವರನಿಗೆ ಲೇಷವಾದರೂ ಕರುಣವಿಲ್ಲದೆ ಹೋಯಿತೆ. ಆ ರಾಮಸಿಂಹನಾದರೂ ತಪಸ್ಸನ್ನು ಮಾಡಿದ್ದಕ್ಕೆ ಸಾರ್ಥಕವೇನೋ ಆಯಿತು. ಆದರೆ ಆ ಮಕ್ಕಳು ಜನಿಸಿದ 7ನೇ ವರ್ಷಕ್ಕೆ ತಮ್ಮ ತಂದೆ ತಾಯಿಗಳನ್ನು ಕಳೆದುಕೊಳ್ಳಬೇಕಾಯಿತಲ್ಲ. ನಾರಾಯಣ ನಾರಾಯಣ. ಇದು ಅಲ್ಲದೆ ಈ ಅಖಂಡ ಸಾಮ್ರಾಜ್ಯವನ್ನು ಆ ಮಂತ್ರಿಯು ವಹಿಸಿರುವನು. ಆಗಲಿ ಆ ಹಸು ಮಕ್ಕಳನ್ನು ಆ ಶಶಿಧರನು ಯಾವ ರೀತಿ ಕಾಪಾಡುವನೋ ನನಗೂ ತಿಳಿಯದು. ನಾನೀಗ ಹೋಗಿ ಆ ಮಕ್ಕಳ ಕ್ಷೇಮವನ್ನು ನೋಡುವೆನು. ನಾರಾಯಣ ನಾರಾಯಣ. ಸೇವೆಗಾಗಿ ಕಾದ ಮೂಗು ಕಸವ ಸೇರಿದೆ, ಬಾಳುವ ಸೆಚಿ ಗುರಿನಲ್ಲೇ ಬಾಡಿ ಹೋಗಿದೆ. ಸೇವೆಗಾಗಿ ಕಾದ ಮೂಗು ಕಸವ ಸೇರಿದೆ, ಬಾಳುವ ಸೆಚಿ ಗುರಿನಲ್ಲೇ ಬಾಡಿ ಹೋಗಿದೆ. ಏನು ತಪ್ಪಿದೆ ಹೇಳಬಾರದೆ, ಸರಿಯೇನೋ ಮೌನವೇನಿದು. ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. ಆಧಾರ ನೀನೆಂದು ಈ ಲೋಕ ನಂಬಿದೆ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ. ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. ನಾರಾಯಣ ನಾರಾಯಣ. ತ್ರಿಭುವನ ಜನನಿ ಜಗನ್ಮೋಹಿನಿ, ತ್ರಿಭುವನ ಜನನಿ ಜಗನ್ಮೋಹಿನಿ, ಅಭಯ ಪ್ರದಾಯಿನಿ ಪಾರ್ವತಿ ಪಾಹಿನ, ಅಭಯ ಪ್ರದಾಯಿನಿ ಪಾರ್ವತಿ ಪಾಹಿನ, ತ್ರಿಭುವನ ಜನನಿ ಜಗನ್ಮೋಹಿನಿ. ಕರುಣಾಕರಿ ಶಂಕರಿ ದೇವಿ ಪಾರ್ವತಿ ಪರಮೇಶ್ವರಿ ದಯಾಮಯೇ, ಕರುಣಾಕರಿ ಶಂಕರಿ ದೇವಿ ಪಾರ್ವತಿ ಪರಮೇಶ್ವರಿ ದಯಾಮಯೇ, ತ್ರಿಭುವನ ಜನನಿ ಜಗನ್ಮೋಹಿನಿ, ಅಭಯ ಪ್ರದಾಯಿನಿ ಪಾರ್ವತಿ ಪಾಹಿನ, ಅಭಯ ಪ್ರದಾಯಿನಿ ಪಾರ್ವತಿ ಪಾಹಿನ, ತ್ರಿಭುವನ ಜನನಿ ಜಗನ್ಮೋಹಿನಿ. ಅರಸತಿ ಕಲ್ಯಾಣಿ ಪರಶಿವ ಪಣಿವೇಣಿ, ಅರಸತಿ ಕಲ್ಯಾಣಿ ಪರಶಿವ ಪಣಿವೇಣಿ, ನಿಜ ರೂಪನರಾಣಿ ಪರಮಗುಣಮಣಿ, ನಿಜ ರೂಪನರಾಣಿ ಪರಮಗುಣಮಣಿ, ವಾರಿಜ ಸಂಜಾತೆ ವಾದಿತ ಫಲದಾತೆ, ವಾರಿಜ ಸಂಜಾತೆ ವಾದಿತ ಫಲದಾತೆ, ಸುರನರ ಸೇವಿಕೆ ಗಿರಿಜ ಪರಂಜ್ಯೋತಿ, ಸುರನರ ಸೇವಿಕೆ
ಪ್ರದಾಯಿನಿ ಪಾರ್ವತಿ ಫಾತಿಮಾ ತ್ರಿಭುವನ ಜನನಿ ಜಗನ್ಮೋಹಿನಿ ಜಗನ್ಮೋಹಿನಿ ಜಗನ್ಮೋಹಿನಿ. ಅಮ್ಮ, ಲೋಕಪಾಲನೆಯಾದ ಜಗದೀಶ್ವರಿ, ನಮ್ಮ ತಂದೆ ತಾಯಿಯವರಿಗೆ ಯಾವ ಅಮಂಗಲ್ಯವಾಗದಂತೆ ಪುನಃ ನಮಗೆ ದರ್ಶನವಿತ್ತು ಕಾಪಾಡು ತಾಯಿ, ಕಾಪಾಡು. ತಂಗಿ, ಅಣ್ಣ, ಏತಕಮ್ಮ ಈಗ ಯಾವಾಗಲೂ ಚಿಂತಮಗಳಾಗಿದ್ವಿ? ಇನ್ನೇನು ಮಾತಾ ಪಿತೃಗಳು ಬರುವ ದಿನ ಹತ್ತಿರಕ್ಕೆ ಬಂತು, ಶಾಂತಳಾಗಿರು. ಅಣ್ಣ, ಏಕೋ ನನಗೆ ನಂಬಿಕೆ ಸಾಲದಣ್ಣ. ಏತಕಮ್ಮ? ಏಕ ಮಂತ್ರಿಯಲ್ಲಿ ಏನೋ ಮೋಸ ಇರಂತೆ ಕಾಣುತ್ತಮ್ಮ. ಬಾಲ್ಯದಿಂದಲೂ ನಮ್ಮನ್ನು ಸಾಕಿ ಸಲಿದ ಮಂತ್ರಿಯು ನಮ್ಮಲ್ಲಿ ಎಂದಿಗೂ ಹುಸಿಯಾಡುವುದಿಲ್ಲ. ಸುಮ್ಮನಿರು. ಅಲ್ಲದೆ ಅಲ್ಲಿ ನೋಡು, ಆಟವಾಡಲು ನನ್ನ ಸ್ನೇಹಿತರು ನಿನ್ನ ಕರೆಯುತ್ತಿರುವರು. ನೀನು ಅವರ ಜೊತೆಯಲ್ಲಿ ಆಟವಾಡೋದಮ್ಮ. ನಾನು ರಾಜಲಕ್ಕೆ ಹೋಗಿ ಬರ್ತೇನೆ. ಅಣ್ಣ, ಹಾಗೆ ಆಗಲ್ಲಣ್ಣ.
ತಾಯಿಯಲ್ಲಿ ಎಂದು ಕೇಳಿದರೆ ಏನು ಉತ್ತರ ಹೇಳಲಿ? ಅವರನ್ನು ಹೇಗೆ ಕಾಪಾಡಲಿ ಪರಮಾತ್ಮ? ಎಲ್ಲಿ ನಮ್ಮ ತಂದೆ ತಾಯಿಗಳು? ಒಂದು ಕ್ಷಣವಾದರೂ ನಮ್ಮನ್ನು ಬಿಟ್ಟಿರಲಾರದ ನಮ್ಮ ತಂದೆ ತಾಯಿಗಳು ಎಲ್ಲಿ ಹೋದರು? ಬೇಗನೆ ತಿಳಿಸು. ಕುಮಾರ, ಶಾಂತರಾಗಿರಿ. ನಿಮ್ಮ ತಂದೆಯು ಶತ್ರು ಸಂಹಾರ ಮಾಡಿದ ದೋಷಕ್ಕಾಗಿ ಭೂಪ್ರದಕ್ಷಿಣೆ ಹೋಗಿದ್ದಾರೆ. ಮಂತ್ರಿಗಳೇ, ನನ್ನ ತಂಗಿ ಹೇಳಿದಂತೆ ನಿನ್ನಲ್ಲಿ ಏನೋ ಮೋಸವಿರುವಂತೆ ಕಾಣುತ್ತಿರುವುದು ನಿಜವನ್ನು ಹೇಳುವ ಇಲ್ಲವೋ? ಕುಮಾರ, ನಡೆ ರಾಜಸ್ಥಾನಕ್ಕೆ ಹೋಗೋಣ. ಹಾಗೆ ಅಲ್ಲೇ ವಿಚಾರಿಸುವೆನು. ಜಗವನು ತಿಸಿಗತಿ ರವನಾಡಿಸಿ ಜಗವನು ತಿಸಿಗತಿ ರವನಾಡಿಸಿ ನಸು ನಗುತ್ತಾನಲಿಸಿ ಮಾಯವಿಸಿ ನಸು ನಗುತ್ತಾನಲಿಸಿ ಮಾಯವಿಸಿ ರಾಗದ ಭೋಗದ ನಿಲ್ಲಿಸಿ ರಾಗದ ಭೋಗದ ಪ್ರಿಯನು ನಿಲ್ಲಿಸಿ ಆಗೊಂಬೆ ನಾಡಿಸಿ ನಲಿವ ಆಗೊಂಬೆ ಗೊಂಬೆ ತಾನಾಡಿಸಿ ಈ ಜಗತ್ತನ್ನು ಪರಿಪಾಲಿಸುವ ಆ ಪರಮೇಶ್ವರನಿಗೆ ಲೇಷವಾದರೂ ಕರ್ಣವಿಲ್ಲದೆ ಹೋಯಿತೆ. ಆ ತಬ್ಬಲಿ ಮಕ್ಕಳಾದರೂ ತಮ್ಮ ತಂದೆ ತಾಯಿಗಳನ್ನು ಕಳೆದುಕೊಂಡು ಹಸಿದ ಹೆಬ್ಬುಲಿಗಳಾಗಿ ಅಂಬಲಿಸುತ್ತಿರುವರು. ಇದು ಅಲ್ಲದೆ ಆ ಮಹಾ ಗುಣವತಿಯಾದ ನಲ್ಲತಂಗಾದೇವಿಗೆ ಈಗಾಗಲೇ 12 ವರ್ಷವೂ ಪ್ರಾಪ್ತವಾಗುತ್ತಾ ಬಂತು. ನಾರಾಯಣ ನಾರಾಯಣ. ಆಗಲಿ ಆಕೆಗೆ ಅನುರೂಪನಾದ ವರನು ಸಿಕ್ಕರೇ ಸಾಕು. ನಾನೀಗ ಹೋಗಿ ಆ ಹಸು ಮಕ್ಕಳನ್ನು ನೋಡುವೆನು. ನಾರಾಯಣ ನಾರಾಯಣ. ನೀ ಸಾಕಿ ಸಲಹೆ ಮರ್ಮತೋರಯ್ಯ ನಳಿನಾಕ್ಷ ನಿನ್ನಾಯ ಸಂಕಲ್ಪ ನಳಿನಾಕ್ಷ ನಿನ್ನಾಯ ಸಂಕಲ್ಪ ವೇಲಯ್ಯ ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ.
ತಂದೆ ತಾಯಿಗಳಿಗ ಎಲ್ಲಿಗೆ ಹೋದರು ಬಂದ್ರಿ ಬಂದ್ರೆ ತಂದೆ ತಾಯಿಗಳಿಗ ಎಲ್ಲಿಗೆ ಹೋದರು ಸಾವಧಾನದಲ್ಲಿ ಬರಬೇಕು ಸಾವಧಾನದಲ್ಲಿ ಬರಬೇಕು ಸಚಿವ ಮಾರ್ಯನ ಬೇಡಲೇ ಸಚಿವ ಮಾರ್ಯನ ಬೇಡಲೇ ತಂದೆ ತಾಯಿಗಳಿಗ ಎಲ್ಲಿಗೆ ಹೋದರು ತಂದೆ ತಾಯಿಗಳಿಗ ಎಲ್ಲಿಗೆ ಹೋದರು ಸಾವಧಾನದಲ್ಲಿ ಸಾವಧಾನದಲ್ಲಿ ಬರಬೇಕು ಸಚಿವ ಮಾರ್ಯನ ಬೇಡ ಎಂದಿಗೂ ಬರುವರು ನಾರಿಯ ನರಿಯೇ ಎಂದಿಗೂ ಬರುವರೆ ನಾರಿಯ ನರಿ ಸಾವಧಾನದಲ್ಲಿ ಬರಬೇಕು ಸಾವಧಾನದಲ್ಲಿ ಬರಬೇಕು ಸಚಿವ ಮಾರ್ಯನ ಬೇಡಲೇ ಸಚಿವ ಮಾರ್ಯನ ಮಂತ್ರಿಗಳೇ, ಕುಮಾರ ನಾವು ಎಷ್ಟು ವಿಧವಾಗಿ ಕೇಳಿದಾಗ್ಯೂ ಇದುವರೆಗೂ ನಮ್ಮ ತಂದೆ ತಾಳ ವಿವರ ಹೇಳಲಿಲ್ಲವಲ್ಲ. ಈಗಲಾದರೆ ಖಂಡಿತ ತಿಳಿಸಬೇಕು, ಇಲ್ಲವಾದರೆ ಅನರ್ಥ ಸಂಭವಿಸಬಹುದು. ಪರಮಾತ್ಮ ಶಿವ ಶಿವ ಇವರಿಗೆ ಏನೆಂದು ಹೇಳಲಿಲ್ಲ. ಹಾಗೆ ವಿಚಾರವನ್ನು ಇವರಲ್ಲಿ ಹೇಳುವುದೇ ಉತ್ತಮ. ರಾಜಕುಮಾರ, ನಿಮ್ಮ ಮಂತ್ರಿಗಳೇ, ತಂದೆಯು ಮುದ್ರ ದೇಶದ ರಾಜನಾದ ಅಶ್ವತಿಯೊಡನೆ ಯುದ್ಧ ಮಾಡುತ್ತಿರುವಾಗ ನಿಮ್ಮ ತಂದೆಯ ಶಿರಸ್ಸು ಛೇದಿಸಲ್ಪಟ್ಟಿತು. ತಂದೆ ಮಂತ್ರಿಗಳೇ, ಹಾಗಾದರೆ ನಮ್ಮ ತಾಯಿ ಏನಾದರು? ಕುಮಾರ, ದುಃಖಿಸಬೇಡ. ನಿಮ್ಮ ತಾಯಿಯೂ ಕೂಡ ನಾನಿನ್ನು ಜೀವಿಸಬಾರದು ಎಂದು ತನ್ನ ಪತಿಯ ಜೊತೆ ತಂದೆ. ಕುಮಾರ, ಅಯ್ಯೋ ದುಃಖಿಸಬೇಡ, ಮೇಲೆ ಹೇಳು. ಮಂತ್ರಿಗಳೇ, ಕುಮಾರ, ಎಂತ ಅನಾರ್ಥವಾಯಿತು. ಇದುವರೆಗೂ ನಮ್ಮನ್ನು ಕಾಪಾಡೋರು ನಮ್ಮ ತಂದೆ ತಾಯಿಗಳ ಮರಣ ವಾರ್ತೆಯನ್ನು ಮುಚ್ಚುಮರೆ ಇಟ್ಟುಕೊಂಡೆ ಅಲ್ಲ, ಈಗ ನಮ್ಮನ್ನು ಕಾಪಾಡುವವರು. ಈ ವಿಷಯವು ನನ್ನ ತಂಗಿ ಕೇಳಿದರೆ ನಿಜವಾಗಿ ಪ್ರಾಣವನ್ನು ಕಳೆಯುತ್ತದೆ. ಕುಮಾರ, ಈ ನಿಮ್ಮ ಮಾತಾ ಪಿತೃಗಳ ಮರಣ ವಾರ್ತೆಯನ್ನು ಯಾರಲ್ಲಿಯೂ ತಿಳಿಸಬೇಡ. ನಮ್ಮಿಬ್ಬರಲ್ಲೇ ಗುಟ್ಟಾಗಿರಲಿ. ನಾನು ಸಹ ತಿಳಿಸುವುದಿಲ್ಲ. ಇದು ಒಂದು ಉತ್ತಮವಾದ ಮಾರ್ಗವೇ ಸರಿ. ಮಂತ್ರಿಗಳೇ, ಕುಮಾರ, ಹಾಗಾದರೆ ಮುಂದಿನ ಕಾರ್ಯವನ್ನು ತಿಳಿಸು. ಕುಮಾರ, ನಿಮ್ಮ ತಂದೆಯ ರಾಜ್ಯಾಧಿಕಾರವನ್ನು ನೀನು ವಹಿಸಿಕೊಂಡು ಪ್ರಜೆಗಳನ್ನು ಸೌಖ್ಯದಿಂದ ಪರಿಪಾಲಿಸುತ್ತಾ ವರ್ಷಕ್ಕೊಂದು ಸಾರಿ ಆ ಅಶ್ವತಿ ರಾಜನಿಗೆ ಕಪ್ಪ ಕಾಣಿಕೆಯನ್ನು ಕೊಡುತ್ತಾರೆ. ಏನು ಹೇಳಿದೆ? ಅಶ್ವಪತಿಗೆ ಕಪ್ಪವನ್ನು ಕೊಡಬೇಕೆ? ಅದಷ್ಟು ಸಾಧ್ಯವಿಲ್ಲದ ಮಾತು. ನಮ್ಮ ತಂದೆಯನ್ನು ಮೋಸದಿಂದ ಕೊಂದ ಆ ನೀಚನೆಯನ್ನು ನನ್ನ ಮನಸ್ಸಿಗೆ ಶಾಂತಿ ಆಗಲಾರದು. ಆದ್ದರಿಂದ ನಾಳೆ ಸೂರ್ಯನಿಗೆ ಯುದ್ಧ ಪ್ರಾರಂಭವಾಗಲಿ. ಕುಮಾರಗಳೇ, ತೆಗೆದುಕೋ ಈ ಪಟ್ಟದ ಕಥೆಯನ್ನು, ಈ ಮುದ್ರೆ ಉಂಗುರವನ್ನು. ನಾನಿನ್ನು ನನ್ನ ವಾನಪ್ರಸ್ಥಾಶ್ರಮಕ್ಕೆ ಹೋಗಲು ನನ್ನ ಮಗನಾದ ಸುಮತಿಗೆ ಮಂತ್ರಿ ಪದವಿಯನ್ನು ಕೊಟ್ಟು ಸುಖದಿಂದ ಆಡಳಿತ ನಡೆಸು. ಮಂತ್ರಿಗಳೇ, ತೊರೆದ ಪೋಪರೆದ ಜೀವನೇ, ಮಂತ್ರಿಗಳೇ, ತೊರೆದು ಪೋಪರೆದ ಜೀವನೇ, ನಿನ್ನ ಬಿಟ್ಟೆ ನಾವು ಇರಲಾರೆನು.
ಭಕ್ತ ಪರಿಪಾಲಿಸಲೇ ದರೆಯ ಕುಮಾರ, ಏನು ಅರಿಯದ ನಮ್ಮನ್ನು ಬಿಟ್ಟು ಹೋಗಬಹುದೇ? ನಾನು ನಿನ್ನನ್ನು ಬಿಟ್ಟಿರಲಾರೆ. ಇನ್ನು ಕೆಲವು ಕಾಲ ಇರಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು. ಕುಮಾರ, ಮಂತ್ರಿಗಳೇ. ನೀನು ಇಷ್ಟದಂತೆ ಆಗಲಿ. ಆದರೆ ನಿನಗೆ ವಿವಾಹ ಮಾಡಬೇಕೆಂದಿರುವೆ, ಇದಕ್ಕೇನು ಹೇಳುವೆ? ಮಂತ್ರಿಗಳೇ, ಹಾಗೆ ಆಗಲಿ. ನಮ್ಮ ತಂದೆಯವರು ಕಟ್ಟಿಸುವ ದೇವಾಲಯವನ್ನು ಸರಿಪಡಿಸು, ಅನ್ನ ಛತ್ರಾದಿಗಳನ್ನು ಏರ್ಪಡಿಸು, ಅನಾರ್ಥರಿಗೆ ಅನ್ನದಾನವನ್ನು ಮಾಡಿಸು, ಕಳ್ಳತನ, ಸುಳ್ಳು, ಮೋಸ ಇಂಥ ಕೃತ್ಯವನ್ನು ಮಾಡುವ ಸೆರೆಯಲ್ಲಿರಿಸು. ಕುಮಾರ, ನೀನು ಇಷ್ಟದಂತಾನೆ. ಆದರೆ ನನ್ನದೊಂದು ಮತ್ತೊಂದು ಕೋರಿಕೆ ಇರುವುದು. ಮಂತ್ರಿಗಳೇ, ಅದೇನು ತಿಳಿಸಿ. ಕುಮಾರ, ನಿಮ್ಮ ತಂದೆಯವರು ಯಾವ ರೀತಿ ರಾಜ್ಯಾಧಿಕಾರವನ್ನು ನಡೆಸಿದ್ರಂತೋ ಅದಂತೆ ನೀನು ಚಿರಂಜೀವಿಯಾಗಿ ರಾಜ್ಯಾಡಳಿತವನ್ನು ನಡೆಸು. ಬಾ ಹೋಗೋಣ. ಮಂತ್ರಿಗಳೇ, ನಿನ್ನ ಇಷ್ಟ ಅಂತೆ ಆಗಲಿ. ಈ ವನದಲ್ಲಿ ಗಿಳಿ, ಕೋಗಿಲೆ, ಅಂಶ ಪಕ್ಷಗಳ ದನಿ ಎಷ್ಟು ಉದಾಗಿ ಕೇಳುತ್ತಿರುವುದು. ಹೌದು ದೇವಿ, ಬಹಳ ಮಧುರವಾಗಿ ಇರುವುದು. ಅಮ್ಮ ಸಖಿಮಣಿ ದೇವಿ, ಅಮ್ಮ ಸಖಿಮಣಿ, ಮಹಾರಾಜಕುಮಾರಿ, ಈ ವನದಲ್ಲಿ ಮರುಗ, ಮಲ್ಲಿಗೆ, ಜಾಜಿ, ಸಂಪಿಗೆ ಎಷ್ಟು ಗಮಗಮಿಸ್ತಿರುವವು. ಹೌದು ರಾಜಕುಮಾರಿ. ಅಮ್ಮ ಸಖಿಮಣಿಯರೇ, ದೇವಿ, ಈ ವನವೊಂದು ನೀನೊಂದು ಸಾರಿ ವರ್ಣಿಸು. ನಾನೇ ಹೌದು. ತಮ್ಮಿಷ್ಟಂತೆ ಆಗಲಿ ದೇವಿ. ಮಾರುತ ಚಂದತಿ ಶೋಭೆ
ಸ್ವಲ್ಪ ಶಾಂತಳಾಗು. ಇಲ್ಲಿ ನೋಡು, ಹಾ ಗಿಳಿ, ಹಾ ಕೋಗಿಲೆ ಎಷ್ಟು ಮಧುರವಾಗಿ ನಾಟ್ಯ ಮಾಡ್ತೀವಿ, ಅಲ್ಲಿ ನೋಡಿದ್ಯಾ? ಹೌದು ಸಖಿ, ಬಹಳ ಚೆನ್ನಾಗಿರು. ಇಲ್ಲಿ ಬಾ ದೇವಿ, ಅಲ್ಲಿ ನೋಡು, ಹಾ ಮರುಗ, ಮಲ್ಲಿಗೆ, ಜಾಜಿಗಳು ನೋಡಿ ನನ್ನ ಮನಸ್ಸಿಗೆ ಬಹಳ ಆನಂದವಾಯ್ತು ದೇವಿ. ದೇವಿ ಸಖಿ, ರಾಜಕುಮಾರಿ, ಈ ವನವನ್ನು ಕುರಿತು ನೀನೊಂದು ಸಾರಿ ಉಳಿಸಿ. ನಿನ್ನ ಇಷ್ಟದಂತೆ ಆಗಲಿ ರಾಜಕುಮಾರಿ. ಸಖಿ ಬಾ ಬೇಗ ಬಾ ಮಣಿಯರೆ ಬಾ ಮಣಿಯರೆ ವನವಿಹಾರಕ್ಕೆ ಬಾ ಸಖಿ ಬಾ ಬೇಗ ಬಾ. ರಾಜಕುಮಾರಿ, ಅಲ್ಲಿರುವ ವನ ಮಲ್ಲೆ ಜಾತಸುವ ವನ ಮಲ್ಲೆ ಜಾತಿಸುವ ಎಲ್ಲ ಪುಷ್ಪವ ತಂದು ಮುಡಿಯೊಳು ಮುಡಿಯುವ ಬಾ ಸಖಿ ಬಾ ಬೇಗ ಬಾ. ಬಾಬಾ ಮಣಿಯರೆ ಬಾಬಾ ಮಣಿಯರೆ ವನ ವಿಹಾರಕ್ಕೆ ಬಾ ಸಖಿ ಬಾ ಬೇಗ ಬಾ. ಬಲವಾಂಗರೆಯೊಳು ನಿಲ್ಲೆ ನಿಲ್ಲೆ ನೆರೆ ಬನ್ನಿ, ಬಲವಾಂದರೆ ಕಣ್ಣು ನಿಲ್ಲೆ ನಿಲ್ಲೆ ನೆರೆ ಬನ್ನಿ ಎಲ್ಲ ಪುಷ್ಪವದನ್ನು ಮುಡಿಯೊಳು ಮುಡಿಯುವ ಬಾ ಸಖಿ ಬಾ ಬೇಗ ಬಾ. ಬಾಬಾ ಮಣಿಯರೆ ಬಾಬಾ ಮಣಿಯರೆ ವನ ವಿಹಾರಕ್ಕೆ ಬಾ ಸಖಿ ಬಾ ಬೇಗ ಬಾ. ರಾಜಕುಮಾರಿ, ಈ ವನವನ್ನು ನೋಡಿದರೆ ಎಷ್ಟು ಮನೋಹರವಾಗಿದೆ ಅಮ್ಮ. ಇತ್ತ ನೋಡು, ಆ ಮಲ್ಲಿಗೆ, ಜಾಜಿ, ಸಂಪಿಗೆ, ಗುಲಾಬಿಗಳು ಹೇಗೆ ಗಮಗಮಿಸುತ್ತಿರುವವು. ಬಹಳ ಚೆನ್ನಾಗಿ ಕಾಣಿಸ್ತೀವಿ. ರಾಜಕುಮಾರಿ, ಅಲ್ಲಿ ನೋಡು, ಆ ಕೋಗಿಲೆ, ಗಿಣಿ, ನವಿಲು ಹೇಗೆ ಮಧುರವಾಗಿರುವವು. ಅಬ್ಬಬ್ಬ, ಈ ವನವನ್ನು ನೋಡಿದರೆ ನನಗೆ ಈ ವನವನ್ನು ಬಿಟ್ಟು ಹೋಗಲು ಮನಸ್ಸೇ ಆಗುತ್ತಿಲ್ಲ. ಸಖಿಮಣಿ, ನನಗೆ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗುತ್ತಿರು. ಹೌದೇ, ಬಹಳ ಆನಂದವಾಯ್ತೆ. ಹೌದು ಸಖಿಮಣಿ. ಅದಿರ್ಲಿ ರಾಜಕುಮಾರಿ, ಅಲ್ಲ ನೀನು ಇನ್ನೆಷ್ಟು ದಿವಸ ಹೀಗೆ ಇರಬೇಕಿಂದಲ್ವೇ? ದೇವಿ, ಸಖಿಮಣಿ, ಯಾರನ್ನಾದ್ರೂ ಒಬ್ಬ ರಾಜಪುತ್ರ ನೋಡಿ ಲಗ್ನವಾಗಬಾರ್ದೆ? ತೋಳೆ, ನಿನಗೆ ನಾಚಿಕೆ ಆಗೋದಿಲ್ಲವೇನೆ? ತೂವಲ್ಲ ಕಡೆ, ಚೀ, ಅಯ್ಯೋ ಪಾಪಿಷ್ಟೇ. ನಿನಗೆ ನಾಚಿಕೆ ಆಗೋದಿಲ್ಲವೇನೆ? ನಾಚಿಕೆನೆ? ಯಾಕೆ ನಾಚಿಕೆ? ನೋಡೆ ಸಖಿ, ಮದುವೆ ಅಂದ್ರೆ ನಾಚಿಕೆನೆ ಸಖಿ? ನೋಡೆ ಸಖಿ, ಇದ್ದಂಗೆ ಹೇಳಿರಿ ಏನೋ ಅಂತಾರಂತಲ್ಲ ಹಂಗೆ. ಅದೇನೋ ಬಂತಲ್ಲ ಮಲ್ರೋಗ ನಂಗೆ. ಸಖಿ, ದೇವಿ, ಅದು ನಮ್ಮ ಅಣ್ಣನ ಇಷ್ಟ. ಓಹೋ, ಹೌದಲ್ವೇ? ಅಲ್ಲದೆ ಬಾಲ್ಯದಿಂದಲೂ ಸಾಕಿ ಸಲಿದ ನಮ್ಮ ಮಂತ್ರಿ ಇಷ್ಟ. ಓಹೋ, ಅವರ ಆಜ್ಞೆಯಂತೆ ನಡೆದುಕೊಳ್ಳುವುದು ನನ್ನ ಕರ್ತವ್ಯ ಅಲ್ಲವೇನೆ? ಯಾರಿಷ್ಟ ಅಂದೆ ದೇವಿ? ಯಾರಿಷ್ಟ ಅಂದೆ? ನಮ್ಮ ಮಂತ್ರಿ ಇಷ್ಟ. ಮಂತ್ರಿ? ಹೌದು. ದೇವಿ, ಆ ಮಂತ್ರಿ ಬಹಳ ಮುಂಗೋಪಿ ಅಲ್ವೇ? ವಯಸ್ಸಾಯ್ತು, ಬುದ್ಧಿ ಭ್ರಾಂತಿ ಆಯ್ತು. ಆಯ್ತು, ಏನೇ ಮಾಡೋದು? ನೋಡು ದೇವಿ, ನೀನೇನೇ ಮಾಡು, ಆದ್ರೆ ಆ ಮಂತ್ರಿ ಮಗ ಸುಮಂತ್ರನಲ್ಲ, ಅವನ್ ಕೊಟ್ಟು ಮದುವೆ ಮಾಡಿಸ್ಬೇಡ ದೇವಿ. ಏ ಸಖಿ, ಹಾಗೆ ಬಿಡ್ತಿದ್ದೀನಿ. ನೀನಾ? ಅಯ್ಯೋ ತಂಗಿ, ಇಬ್ರು ಒಂದೇ ಕಾಣ್ಬೇಡ, ಇಬ್ರು ಮಾಡ್ಕೊಳಣ. ಹಾಗೆ ಆಗಲಿ ಸಖಿ, ಹಂಗಾರೆ ನಡಿ, ಸಾಯಂಕಾಲವಾಯಿತು, ಅರಮನೆಗೆ ಹೊರ ನಡೀರಿ. ಹಾಗೆ ಆಗಲಿ, ಬನ್ನಿ ಮಹಾರಾಣಿ. ಆಹಾ, ಸಖೀರು, ನಮ್ಮ ಕಲ್ಯಾಣಾಣಿಯಾದ ನಲ್ಲ ತಂಗಿಯನ್ನು ಪುಷ್ಪವತಿಯಾಗಲೆಂದು ಇಷ್ಟು ವಯಸ್ಸಾದರೂ ಲಗ್ನವಿಲ್ಲವೆಂದು ಜರಿಯುತ್ತಿರವರಲ್ಲ. ಆಗಲಿ, ಈ ವಿಚಾರವನ್ನು ರಾಜಪುತ್ರನಲ್ಲೇ ತಿಳಿಸುವೆನು. ಓಹೋ, ರಾಜಪುತ್ರನು ಇದೇ ಮಾರ್ಗವಾಗಿ ಬರುತ್ತಿರುವನು. ಮಂತ್ರಿಗಳೇ, ಕುಮಾರ, ಹೇಗೆ ಚಿಂತಾಪರ್ಶನೋ ಇಲ್ಲ, ಕಾರಣವೇನು? ಕುಮಾರ, ನನ್ನ ಚಿಂತೆ ಏನೆಂದರೆ, ನಾನಿಂದು ಉದ್ಯಾನದ ವನದ್ಯ ಪ್ರಾಂತ್ಯದಲ್ಲಿ ಬರುತ್ತಿರುವಾಗ ನಮ್ಮ ಸಖಿಯರು ನಮ್ಮ ಕನ್ಯಾ ರಾಣಿಯಾದ ನಲ್ಲ ತಂಗಿಯನ್ನು ಪುಷ್ಪವತಿಯಾಗಲಿರುವೆಂದು ಮಾತನಾಡಿಕೊಂಡು, ಅಯ್ಯೋ ಇಷ್ಟು ವಯಸ್ಸಾದರೂ ಇನ್ನೂ ಲಗ್ನವಿಲ್ಲವೆಂದು ಜರಿಯುತ್ತಿದ್ದರು. ಇದೇ ನನ್ನ ಚಿಂತೆ. ಮಂತ್ರಿಗಳೇ, ಕುಮಾರ, ಇದನ್ನು ನಾವು ಸರಸವೆಂದು ಭಾವಿಸಲಾಗದು. ಸರ್ಪದ ಮರಿಯ ಸಣ್ಣದೆಂದು ಭಾವಿಸಿದರೆ ಅದರ ವಿಷವು ಸಣ್ಣದಲ್ಲ. ಅದರಂತೆ ಸ್ತ್ರೀನ ಮನಸ್ಸನ್ನು ನಂಬಲಾಗದು. ಅದಕ್ಕಾಗಿ ನಾನು ನಾನಾ ದೇಶಗಳನ್ನು ಸಂಚರಿಸಿ ನನ್ನ ಸಹೋದರಿಯ ರೂಪಿಗೆ ಅನುರೂಪನಾದ ವರವನ್ನು ನೋಡಿಕೊಂಡು ಬರುವೆನು. ಅದುವರೆಗೂ ನನ್ನ ತಂಗಿಯನ್ನು ಆಧರಿಸುತ್ತಾ ರಾಜ್ಯದ ಆಡಳಿತವನ್ನು ನೋಡಿಕೋ. ತಮ್ಮ ಚಿತ್ತ ಕುಮಾರ, ಬನ್ನಿ ಹೋಗೋಣ.